ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ದಿನವೇ ಆಗಿದ್ದು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿಲ್ಲ ಆ್ಯಂಡ್ ಶೂಟ್ ಕೂಡ ಮಾಡ್ಕೊಂಡಿದ್ದಿಲ್ಲ. ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ನನಗೆ ಕೆಲಸಗಳು ಸ್ಟಾರ್ಟ್ ಆಗಿತ್ತು. ನನಗೆ ಮನೆ ಕ್ಲೀನೆಲ್ಲ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡಿಲ್ಲ ಅಂತಂದೇಳಿ ಕೆಲವೊಬ್ಬರು ಕೇಳ್ತಾ ಇದ್ರಿ. ನಾನು ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡಿಲ್ಲ ಅಂತಂದರೆ, ಈ ವರ್ಷ ನನಗೆ ತುಂಬ ನಮ್ಮ ಅಜ್ಜಿ ಬೇರೆ ತೀರ್ಕೊಂಡಿದ್ರು. ಆ್ಯಂಡ್ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದ್ದ ಅಮಾವಾಸ್ಯೆನೂ ಮುಂದೆ ಇತ್ತು ಅನಿಸುತ್ತೆ, ಅವಾಗ ತೀರ್ಕೊಂಡಿದ್ರಲ್ವ. ನಾವು ಸ್ವಲ್ಪ ಅಲ್ಲಿಗೆ ಇಲ್ಲಿಗೆ ಓಡಾಡೋದು ಜಾಸ್ತಿ ಆಗ್ತಿತ್ತು. ಮತ್ತು ಶ್ರಾವಣದಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಿತ್ತು ಶ್ರಾವಣಕ್ಕಿಂತ ಮುಂಚೆನೇ. ಬಟ್ ನನಗೆ ಆ ಟೈಮಲ್ಲಿ ಆಗಲಿಲ್ಲ, ಅದೇ ಅಜ್ಜಿ ತೀರ್ಕೊಂಡಿದ್ರು ಅನ್ನೋದಕ್ಕೋಸ್ಕರ ನನಗೆ ಆಗಲಿಲ್ಲ. ನಾವಿವಾಗ ಪಂಚಮಿ ಹಬ್ಬ ಮತ್ತು ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲ ಹಬ್ಬಗಳನ್ನು ಶ್ರಾವಣ ಮಾಸದಿಂದ ಮುಂಚೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆವಾಗ ಸ್ವಲ್ಪ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಹಬ್ಬಗಳನ್ನು ಮಾಡೋದಕ್ಕೆ ಏನೋ ಒಂಥರ ಖುಷಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಬಟ್ ಆದರೆ ಅದಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಯಾವ ಹಬ್ಬ ಮಾಡಲಿಕ್ಕೂ ಮನಸ್ಸಾಗಲ್ಲ. ಆದರೂ ನಾನು ಶ್ರಾವಣದಲ್ಲಿ ಒಂದು ವೀಕ್ ಆದಮೇಲೆ ನಾನು ಮನೆ ಕ್ಲೀನ್ ಮಾಡಿಸಿದೆ. ನಾನು ಫಸ್ಟು ಹಾಲ್ ಮತ್ತು ರೂಮೆಲ್ಲ ಕ್ಲೀನ್ ಮಾಡಿಸಿದೆ. ಅಡುಗೆ ರೂಮ್ ಒಂದು ಬಾಕಿ ಇತ್ತು, ಒಂದೇ ದಿನಕ್ಕೆಲ್ಲ ಆಗಲ್ಲ ಅಂತಂದೇಳಿ ನಾನು ಒಂದು ದಿನದಲ್ಲಿ ಇದೆರಡು ಮುಗಿಸಿದೆ. ನಾನು ರೂಮ್ಸ್ ಮತ್ತು ಹಾಲೆಲ್ಲ ಕ್ಲೀನ್ ಮಾಡಿಸಿದಾದ್ಮೇಲೆ ನಾನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಮನಸ್ಸಲ್ಲಿತ್ತು, ಹೋದ ವರ್ಷ ಮಾಡಿದ್ದೆ ನಾನು, ಈ ವರ್ಷವೂ ಮಾಡೋಣ ಅಂತಂದೇಳಿ. ಬಟ್ ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ತಿರುಗಿ ದಿನ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಬಂದಿತ್ತಲ್ಲ, ಶುಕ್ರವಾರ ಆಗಿ ಶನಿವಾರ ದಿನ ನಮ್ಮ ಅಮ್ಮನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು. ಸೊ ಬ್ಯಾಕ್ ಟು ಬ್ಯಾಕ್ ಇದೇ ಥರನೇ ಪೂಜೆಗಳು ಇದ್ವು. ನನಗೆ ಯಾವಾಗ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನನಗೆ ಪೀರಿಯಡ್ಸ್ ಆಗಿಬಿಡ್ತು. ಸೀರಿಯಸ್ಲಿ ಅನ್ಫಾರ್ಚುನೇಟ್ಲಿ ನನಗೆ ಎಷ್ಟು ಹರ್ಟ್ ಆಗಿಬಿಡ್ತು ಅಂದರೆ ಅದು ಪ್ರಕೃತಿ ನಿಯಮ. ಅದು ಯಾರಿಂದನೂ ತಡೆಯೋಕ್ಕಾಗಲ್ಲ. ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾರೆ. ಬಟ್ ನಾನು ನಿಜವಾಗ್ಲೂ ಯಾವತ್ತೂ ನಾನು ಮದುವೆಗಿಂತ ಮುಂಚೆ ಆಗಿರಲಿ ಈಗಲೂ ಆಗಿರಲಿ ನಾನು ಯಾವತ್ತೂ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಪೀರಿಯಡ್ಸ್ ಕಂಟ್ರೋಲ್ ಆಗಲಿಕ್ಕೆ. ಪೀರಿಯಡ್ಸ್ ಆಗಬಾರ್ದು, ಅವಾಯ್ಡ್ ಆಗಲಿಕ್ಕೆ ನಾನು ಯಾವತ್ತೂ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ. ಅದು ನಂಗೆ ಅಭ್ಯಾಸವೂ ಇಲ್ಲ, ನಂಗೆ ತೊಗೋಬೇಕು ಅಂತ ಅನ್ಸೋದು ಇಲ್ಲ. ನಮ್ಮ ಬಾಡಿಗೆ ನಾವೇ ಹಾನಿಕರ ಮಾಡ್ಕೊಳ್ಳೋಂಗೆ ಅದು. ನಾನು ನಿಜವಾಗ್ಲೂ ಯಾವತ್ತೂ ತೊಗೊಂಡಿಲ್ಲ. ಆ್ಯಂಡ್ ತೊಗೊಳಕ್ಕೂ ಹೋಗಬಾರ್ದು. ನಾನು ಎಲ್ರಿಗೂ ಹೇಳೋದಷ್ಟೇ, ಆ ಥರ ಅವಾಯ್ಡ್ ಪೀರಿಯಡ್ಸ್ ಅನ್ನೋದಕ್ಕೆ ಟ್ಯಾಬ್ಲೆಟ್ಸ್ ಯಾವುದು ತೊಗೋಬೇಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಮುಂದೆ ಅದು ಇದು ಏನೇನೋ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಸೊ ನಾವು ಮಮ್ಮಿಗೂ ಅದೇ ಹೇಳೋದು. ಬಟ್ ಅವರು ಮಕ್ಕಳಾಗಿದೆ, ಆಪ್ರೇಷನ್ ಆಗಿದೆ, ಎಲ್ಲನೂ ಆಗಿದೆ ಬಿಡು, ಏನಾಗಲ್ಲ ಅಂತಂದೇಳಿ ತೊಗೊತಾರೆ. ಅದು ಯಾವಾಗಾದರೂ ಒಂದು ಸರಿ, ಈಗ ಪೂಜೆ ಅದೇನಾರು ಇಟ್ಕೊಂಡಿದ್ರೆ ಯಾವಾಗಾದರೂ ಒಂದು ಸರಿ ತೊಗೋತಾರೆ. ಆದರೂ ನಾನು ಬೈತೀನಿ ತೊಗೋಬೇಡ ಅಂತಂದೇಳಿ. ಬಟ್ ನಾನಂತೂ ಯಾವತ್ತೂ ತೊಗೊಂಡಿಲ್ಲ, ತೊಗೊಳಕ್ಕೂ ಹೋಗಲ್ಲ ನಾನು. ಸೊ ಆಯಿತು, ಪೀರಿಯಡ್ಸ್ ಆಯಿತು, ಏನೂ ಮಾಡೋಕ್ಕಾಗಲ್ಲ ಅಂತಂದೇಳಿ ನಾನು ಪೂಜೆನೂ ಮಾಡೋಕ್ಕಾಗಲಿಲ್ಲ ಅವತ್ತು. ಸೊ ಓಕೆ, ಈ ವರ್ಷ ಹೆಂಗೂ ನಾನು ಶ್ರಾವಣಕ್ಕಿಂತ ಮುಂಚೆ ನಾನು ಮನೆ ಕ್ಲೀನ್ ಮಾಡಿಸಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವರ್ಷದಿಂದ ನಾನು ಎಲ್ಲ ಹಬ್ಬನೂ ಮಾಡೋಣ ಅಂತಂದೇಳಿ ಓಕೆ ಅಂತಂದೇಳಿ ಅಲ್ಲಿಗೆ ಇಲ್ಲಿ ಬಿಟ್ಟೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ಕುಂದರೆ ಸುಮ್ಮನೆ ನಮ್ಮ ಟೈಮ್ ವೇಸ್ಟು ಅಂತಂದೇಳಿ. ಸೊ ನಮ್ಮ ಮಮ್ಮಿ ಮನೆಗೆ ಹೋಗಿ ಪೂಜೆ ಎಲ್ಲ ಆಗಿದ್ಮೇಲೆ ನಾನು ಹೋಗಿದ್ದೆ. ನಾನು ಆ್ಯಕ್ಚುಲಿ ಫ್ರೈಡೇ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು. ಆ್ಯಂಡ್ ಸ್ಯಾಟರ್ಡೇನೂ ಅಷ್ಟೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ನನಗೆ ಕೂರೋದಕ್ಕೆ ಆಗಿದ್ದಿಲ್ಲ. ಸೊ ಹಿಂಗೆ ಬ್ಯಾಕ್ ಟು ಬ್ಯಾಕ್ ನನಗೆ ಪೂಜೆ ಅದು ಇದು ಫಂಕ್ಷನ್ ಅದೆಲ್ಲ ಸ್ಟಾರ್ಟ್ ಆಯಿತು. ನನಗೆ ಹೋಗೋಕ್ಕೆ ವೀಡಿಯೋಸ್ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ. ಆ್ಯಂಡ್ ಸೊ ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಚಪಾತಿ ಮತ್ತು ಜವಳಿಕಾಯಿ ಪಲ್ಯ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಜವಳಿಕಾಯಿ ಪಲ್ಯ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವ ರೀತಿ ಮಾಡ್ತೀನಿ ಅಂತಂದೇಳಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನೋಡಿ, ನೀವು ಕೂಡ ಟ್ರೈ ಮಾಡಿ. ತುಂಬ ದಿನವೇ ಆಗಿತ್ತು ವ್ಲಾಗ್ನ ಇರಲಿಲ್ಲ, ಅಪ್ಲೋಡು ಮಾಡಿದ್ದಿಲ್ಲ, ವಿಡಿಯೋ ಶೂಟು ಕೂಡ ಮಾಡ್ಕೊಂಡಿದ್ದಿಲ್ಲ ನಾನು. ಸೊ ತುಂಬ 1 ಮಂತ್ ಹತ್ತತ್ರ ಆಗ್ತಾ ಬಂತು. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಯಾವ ರೀತಿ ಬಂದಿದೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದಿಷ್ಟು ರೆಸಿಪಿ ಕೂಡ ನಾನು ತೋರಿಸಿದ್ದೀನಿ. ನನ್ನ ಫೇವ್ರೆಟ್ ತವರೆಕಾಯಿ ಪಲ್ಯ ಮಾಡಿ ಆ್ಯಂಡ್ ಚಪಾತಿ ಮಾಡಿಕೊಂಡು ಬೆಳಗ್ಗೆ ತಿಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನಿವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಕೂತಿದ್ದೀನಿ.
ಆ್ಯಂಡ್ ಈ ಒಂದು ವಿಡಿಯೋ ಬಂದು ಈಗ ನಾನು ಅಮ್ಮಗೆ ಬ್ರೆಸ್ಟ್ ಫೀಡ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ. ಸೊ ನಿಜವಾಗ್ಲೂ ತುಂಬಾ ಹ್ಯಾಪಿ ಆಗ್ತಾಯಿದೆ. ಇವತ್ತಿಗೆ 4 ಡೇಸ್ ಆಯಿತು ಅವಳಿಗೆ ಕೊಟ್ಟಿಲ್ಲ ನಾನು. ಹೆಂಗೆ ಬಿಡಿಸಿದ್ನೋ ಏನೋ ನಂಗೆ ನಿಜವಾಗ್ಲೂ ಐಡಿಯಾನು ಹೆಂಗೆ ಬಿಡಿಸ್ತೀನಿ ಅನ್ನೋದು ತುಂಬ ಟೆನ್ಷನ್ ಇತ್ತು. ಬಟ್ ಬಿಡಿಸಿದ ಮೇಲೆ ಯಪ್ಪ ನಾನೇ ಶಬಾಷ್ ಅನ್ಕೋಬೇಕು, ಆ ಥರ ಫೀಲ್ ಆಗ್ತಾಯಿದೆ. ಇದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಇದನ್ನು ಬಿಡಿಸೋದಾಗಿರಲಿ ಹಚ್ಕೊಳ್ಳೋದಾಗಿರಲಿ ತುಂಬ ಕಷ್ಟ ಇವಳನ್ನು. ಸೊ ಅದೇ ಥರನೇ ಏನು ಬ್ರೆಸ್ಟ್ ಫೀಡ್ ಇವಾಗ 1.5 ಇಯರ್ ಆಗ್ತಾ ಬಂತು. ಈಗ ನೆಕ್ಸ್ಟ್ ಮಂತಿಗೆ 1.5 ವರ್ಷ ಆಗುತ್ತೆ ಇವಳಿಗೆ. ನಾನು ಮಾತಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು ಓಕೆನಾ? ಎಸ್ 1.5 ಇಯರ್ ಆಯಿತು. ಬಿಡ್ಸೋಣ ಅಂತಂದೇಳಿ ಆ್ಯಕ್ಚುಲಿ 1 ಇಯರ್ 3 ಮಂತ್ಸ್ಗೆ ನಾನು ಬಿಡ್ಸೋಣ ಅಂದ್ಕೊಂಡಿದ್ದೆ. ನನಗೆ ಅನಿಸಿದ್ದಿಲ್ಲ, ಬಟ್ ಡಾಕ್ಟರ್ಸ್ ಎಲ್ಲ ಹೇಳಿದರು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅದಕ್ಕೆ ಬಿಡಿಸ್ಬಿಡಿ ಸಾಕು ಅಂತಂದು ಹೇಳಿ ಅಂತಾಯಿದ್ರು ಡಾಕ್ಟರ್. ಬಟ್ ಆದರೆ ನನಗೆ ಅಷ್ಟು ಮನ್ಸಿಗೆ ಬಂದಿದ್ದಿಲ್ಲ, ಇನ್ನೂ ಸ್ವಲ್ಪ ದಿನ ಕುಡಿಲಿ ಬಿಡು ಅಂತ ಹೇಳಿ. ಬಟ್ ಇವಾಗ ಏನೋ ಅನ್ಫಾರ್ಚುನೇಟ್ಲಿ ಬಿಡಿಸ್ಲೇಬೇಕು ಅಂತ ಅನ್ನೋ ಒಂದು ಮನಸ್ಸಿಗೆ ಬಂತು ನನಗೆ. ಸೊ ನಾನು ಬಿಡಿಸಿದೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಬಟ್ ಒಂದು ಕಡೆ ದುಃಖ ಅನಿಸುತ್ತೆ. ಅದು ಯಾರಿಗೆ ಮತ್ತು ತಾಯಿ ಮತ್ತು ಮಗುವಿನ ಬಾಂಡಿಂಗ್ ಬ್ರೆಸ್ಟ್ ಫೀಡ್ ಮಾಡೋದ್ರಲ್ಲೇ ಹೆಚ್ಚಿಗೆ ಆಗೋದು ಬಾಂಡಿಂಗ್ ಅನ್ನೋದು. ಬಟ್ ಅದು ಇವಾಗ ನಾನು ಬಿಟ್ಟಿರ್ತಾಳಲ್ಲ ಇವಳು, ಈಗ ನನಗೆ ಕೊಡಬೇಕಾದ್ರೆ ಬ್ರೆಸ್ಟ್ ಫೀಡ್ ಕೊಡಬೇಕಾದ್ರೆ ಅವಳು ನನ್ನ ಜೊತೆನೇ ಇರ್ತಾಯಿದ್ಲು. ಆ್ಯಂಡ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ತಾನೆ ಇದ್ದಿದ್ದಿಲ್ಲ. ಇವಾಗ ಅವಳು ಬರ್ತಿಲ್ಲಲ್ವಾ, ನನಗೇನೋ ಒಂಥರ ಗಿಲ್ಟ್ ಕಾಡ್ತೆ, ಪಾಪ ಅಂತ ಅನಿಸುತ್ತೆ, ಯಾಕಾದರೂ ಬಿಡಿಸಿದ್ನೋ ಏನೋ ಅಂತ. ಬಟ್ ಆದರೆ ನಾನು ಜಾಸ್ತಿ ಅಳ್ಸೂ ಇಲ್ಲ, ನಾನು ಅವಳಿಗೆ ನೋವು ಮಾಡಿಲ್ಲ, ಮನಸ್ಸಿಗೆ ನೋವು ಮಾಡಿಲ್ಲ. ಬಟ್ ಅವಳಿಗೆ ಮನಸ್ಸಿಗೆ ಏನು ಅರ್ಥ ಆಗುತ್ತೆ, ಅವಳ ಮೈಂಡಿಗೆ ಏನು ತಗೊಳ್ಳೋಂಥ ಕೆಪಾಸಿಟಿ ಇರುತ್ತೆ, ಅದನ್ನಷ್ಟು ಆ ಥರ ನಾನು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಐಡಿಯಾ ಇಟ್ಕೊಂಡು ನಾನು ಅವಳಿಗೆ ಹೇಳಿ ಬಿಡಿಸಿದ್ದು. ಬಟ್ ತುಂಬ ಕಷ್ಟ ಆಗ್ತಾಯಿತ್ತು. ಎಲ್ಲರೂ ಅಂತಾಯಿದ್ರು ಹೆಂಗೆ ಬಿಡಿಸ್ತೀಯೋ ಏನೋ, ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ಲು ಇವಳು. ಹೆಂಗೆ ಅಂದರೆ ನಾನು ಕೂರಂಗಿದ್ದಿಲ್ಲ, ನಿಂದ್ರಂಗಿದ್ದಿಲ್ಲ, ಮಲ್ಕೊಳಂಗಿದ್ದಿಲ್ಲ, ಯಾವಾಗಲೂ ಕೇಳ್ತಾನೆ ಇರ್ತಿದ್ಲು ನನಗೆ ಹಾಲು ಕುಡಿಸ್ಬೇಕು ಅಂತಂದೇಳಿ. ಏನಮ್ಮ ಏನ ಅದಕ್ಕೆ ಇವಾಗ ಬಿಡಿಸಿದ್ದೀನಲ್ಲ, ಅದೇ ಜನಗಳೆಲ್ಲ ಹೇಳ್ತಾಯಿದ್ರು ಹೆಂಗೆ ಬಿಡಿಸ್ತೀಯ ಏನೋ, ಇಷ್ಟೊಂಡೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಅದಕ್ಕೆ ಅಂತಂದರೆ ನಮ್ಮ ಮಮ್ಮಿ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾಯಿದ್ರು. ಸೊ ಆದರೂ ಬಿಡಿಸಿದ್ದೀನಲ್ಲ ಅದೇ ಒಂದು ಖುಷಿ ನನಗೆ. ಇದನ್ನೆಲ್ಲ ಹೆಂಗೆ ಬಿಡಿಸಿದ್ನೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ಇವಳಿಗೆ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಬಂದಿದೆ. ಕೆಪಾಸಿಟಿ ಇರೋದ್ರಿಂದ ನಾನು ಯಾವ ರೀತಿ ಅವಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ನನಗೆ ಸ್ವಲ್ಪ ಐಡಿಯಾ ಇತ್ತು. ಅದೇ ಥರನೇ ಮಾಡಿ ಕೊನೆಗೂ ಬಿಡಿಸಿದ್ದೀನಿ. ಸೊ ಇವತ್ತಿಗೆ 4 ದಿನ ಆಯಿತು. 4 ನಿಮಿಷನೂ ಬಿಡ್ತಿದ್ದಿಲ್ಲ ಅವಳು. ಇವತ್ತಿಗೆ 4 ದಿನ ಆಯಿತು ಕೊಟ್ಟಿಲ್ಲ. ಬಟ್ ಮೊನ್ನೆ ಒಂದಿನ ಬಿಟ್ಟಾದ್ಮೇಲೆ ಇನ್ನೊಂದು ದಿನ ಅವಳಿಗೆ ಕಷ್ಟ ಅನ್ನಿಸ್ತಿತ್ತು. ರಾತ್ರಿ ನೈಟ್ ಟೈಮ್ ಅಷ್ಟೇ ಕೊಟ್ಟಿದ್ದೆ ನಾನು 1 ಟೈಮು. ಬಟ್ ಇನ್ನೂ ಇದುವರೆಗೂ ಆಗಲೂ ಕೊಟ್ಟಿಲ್ಲ ನಾನು. ಅವಳಿಗೆ ಸ್ವಲ್ಪ ರೂಢಿ ಆಗಲಿ ಅಂತಂದೇಳಿ ಎಷ್ಟೇ ಕಷ್ಟ ಆದರೂ ಕೊಡಲಿಲ್ಲ ನಾನು ಅವಳಿಗೆ. ಇನ್ನು ನೋಡಬೇಕು ಹಿಂಗಾಗುತ್ತೆ ಅಂತಂದೇಳಿ. ಬಟ್ ಯಾವ ರೀತಿ ಬಿಡಿಸಿದೆ ಏನು ಅಂತಂದರೆ ನಿಜವಾಗ್ಲೂ ಕೇಳೋದಕ್ಕೆ ಹೋಗ್ಬಿಟ್ರೆ ಅದು ಇಷ್ಟು ದೊಡ್ಡ ಕಥೆ ಇದೆ. ಅದನ್ನು ಹೇಳೋಕ್ಕೆ ನಂಗೆ ಅಷ್ಟೊಂದೇನು ಇಷ್ಟ ಇಲ್ಲ. ಬಟ್ ಆದರೂ ಬಿಡಿಸಿದೆ. ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ ಯಾವ ರೀತಿ ಬಿಡಿಸ್ಬೇಕು ಹಾಲು ಕುಡಿಸೋದು ಅಂತಂದೇಳಿ. ಬಟ್ ನಾನು ಒಂದಿಷ್ಟು ಟಿಪ್ಸ್ನ ಹೇಳೋದಕ್ಕೆ, ನನಗೆ ಗೊತ್ತಿರೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಅದನ್ನು ಫಾಲೋ ಮಾಡಿಲ್ಲ. ನಾನು ಫಾಲೋ ಮಾಡಿದ್ದು ನನ್ನ ಬಾಡಿನಲ್ಲಿ, ನನ್ನ ತಲೆಯಲ್ಲಿ ಏನು ಬರುತ್ತೋ, ನನ್ನ ಇವಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇರುತ್ತೋ, ಅವಳಿಗೆ ನಾನು ಅರ್ಥ ಮಾಡ್ಕೊತಾಳೋ ಆ ಒಂದು ರೂಟಲ್ಲಿ ನಾನು ಹೋಗಿ ಬಿಡಿಸಿದ್ದು. ಬಟ್ ಆದರೆ ಒನ್ ಥಿಂಗ್ ನನಗೆ ಗೊತ್ತಿರೋ ಅಂಥದ್ದು, ಕೆಲವೊಬ್ಬರು ಬೇವಿನ ಸೊಪ್ಪು ಹಚ್ಕೋ ಅಂತ ಹೇಳ್ತಾಯಿದ್ರು. ಬಟ್ ಹೌದು, ಅದನ್ನು ಕೂಡ ಒಂದು ವರ್ಕ್ ಆಗುತ್ತೆ. ಬಟ್ ಆದರೆ ನನ್ನ ಮಗಳಿದ್ದಾಳಲ್ಲ, ಬೇವಿನ ಸೊಪ್ಪು ಹಚ್ಕೊಂಡ್ರೂ ಕುಡ್ದಿದ್ಲು, ಅಷ್ಟು ಬಂಡಾಗಿದ್ಲು. ಬೇವಿನ ಸೊಪ್ಪು ಹಚ್ಕೊಂಡ್ರೂ ಕುಡ್ದಿದ್ಲು ಅವಳು. ಅದು ಒಂಥರ ಕಹಿ ಇದ್ರೂ ಇವಳು ಒಂಥರ ಉಪ್ಪು, ಖಾರ, ಹುಳಿ, ಸ್ವೀಟ್ ಸ್ವಲ್ಪ ಅವಾಯ್ಡ್ ಮಾಡ್ತಾಳೆ. ಎಷ್ಟು ಬೇಕು ಅಷ್ಟು ತಿಂತಾಳೆ, ಜಾಸ್ತಿ ತಿನ್ನಲ್ಲ. ಉಪ್ಪು, ಖಾರ, ಹುಳಿ ಎಲ್ಲ ಜಾಸ್ತಿ ತಿಂತಾಳೆ. ನಿಂಬೆಹಣ್ಣಂತೂ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಆ್ಯಂಡ್ ಅದೇ ಅದ್ರ ಮುಂದೆ ಇದು ಬೇವಿನ ಸೊಪ್ಪು ಏನೂ ಅನ್ನಿಸ್ಲಿಲ್ಲ.
ಅನ್ಸೋದಿಲ್ಲ ಅಂತ ಅಂದ್ಕೊಂಡೆ ನಾನು. ಬುನ ಕೊಡ್ತೀನಿ ಒಂದೇ ನಿಮಿಷ. ಹಂಗೆ ಅಂದ್ಕೊಂಡು ನಾನು ಇದು ಬೇವಿನ ಸೊಪ್ಪು ಒಂದೇ ನಿಮಿಷ 5 ನಿಮಿಷ ವೆಯ್ಟ್ ಮಾಡು, ಓಕೆನಾ? ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಅದನ್ನು ಮತ್ತೆ ನಾನು ಟ್ರೈ ಮಾಡೋದಕ್ಕೂ ಹೋಗಲಿಲ್ಲ. ಏನು ಮಾಡೋದು ಇದಕ್ಕೆ ಇವಳು ಬಗ್ಲಿಲ್ಲ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡಿ ಆಮೇಲೆ ನನ್ನ ಒಂದು ಐಡಿಯಾಯಿಂದ ನನ್ನ ಒಂದು ಥಿಂಕಿಂಗ್ ಆಫ್ ಮೈಂಡ್ ಚೇಂಜ್ ಮಾಡಿಕೊಂಡು ಏನು ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಏನೇನೋ ಮಾತಾಡ್ತಾಳೆ, ಅವ್ರ ಅಣ್ಣನ ಥರನೇ ಮಾತಾಡ್ತಾಳೆ. ಅವನೇ ಇನ್ನು ತೊದಲಿಸ್ತಾನೆ, ಇದು ತೊದಲಿಸೋದಿಲ್ಲ. ಅಷ್ಟು ಜಾಣ ಬಂಗಾರಿ ಆಗಿಬಿಟ್ಟೈತಿದೆ ಅಲ್ಲ ನಮ್ಮ ಜಾಣ ಬಂಗಾರಿ. ನೀನು ತುಂಬ ಸೋಗ್ಲಾಟ ಆಡ್ತಾಳೆ ಫ್ರೆಂಡ್ಸ್. ಇವಳು ಭಾಳ ಅಂದರೆ ಭಾಳ ಸೋಗ್ಲಾಟ ಆಡ್ತಾಳೆ. ಅದಕ್ಕೆ ನಂಗೆ ಇವಳು ಇಷ್ಟ ಆಗತ್ತೆ ಅಲ್ವಾ? ಮಮ್ಮಿಗೆ ನೀನಂದ್ರೆ ಇಷ್ಟ ಅಲ್ವಾ ಅಮ್ಮ? ಪಪ್ಪು ಕೊಡ. ಐ ಲವ್ ಯು ಟು. ಎಸ್, ಅದೇ ಈ ಥರ ಒಂದು ಬೇವಿನ ಸೊಪ್ಪು ಹಚ್ಕೋತಾರೆ, ಮತ್ತು ಅರಿಶಿನ ಪುಡಿ ಹಚ್ಕೊತಾರೆ. ನಾನು ಆ್ಯಕ್ಚುಲಿ ಅರಿಶಿನ ಪುಡಿ ಹಚ್ಕೊಂಡಿದ್ದೆ ಫಸ್ಟ್ ಟೈಮ್. ನಾನು ಹಚ್ಕೊಂಡಿದ್ದೆ ಬಿಡಿಸ್ಬೇಕು ಅಂತಂದ್ರೆ ಡಾಕ್ಟ್ರ್ ಹೇಳ್ದಾಗ ನಾನು ಹಚ್ಕೊಂಡಿದ್ದೆ ಅರಿಶಿನ ಪುಡಿ. ಬಟ್ ಆದರೆ ಔಷಧಿ ಹಚ್ಚುತ್ತೀಯಾ? ಹ್ಞೂ ಸರಿ. ಈಗ ಅವಳು ಮಮ್ಮಮ್ಮ ಅಂತ ನೆನಪು ಮಾಡಿದಾಗ ಅವಳೇ ಔಷಧಿ ಹಚ್ತೀನಿ ಅಂತ ಹೇಳ್ತಾಳೆ. ಬಟ್ ಹಿಂಗೆ ಟಚ್ ಮಾಡಿ ಹಂಗೆ ಅವಳೇ ಮುಚ್ಚುತ್ತಾಳೆ, ಮತ್ತೆ ಕುಡಿಬೇಕು ಅಂತ ಅವಳಿಗೆ ಪಾಪ ಅನ್ಸೋಳು. ಔಷಧಿ ಹಚ್ಚಿ ಹಿಂಗೆ ಮುಚ್ಚಿ ಹಿಂಗೆ ಏನೋ ಹಗ್ ಮಾಡ್ಕೊಂಡು ಸುಮ್ಮನಾಗ್ತಾಳೆ. ಅವಾಗ ಸಮಾಧಾನ ಆಗುತ್ತೆ ಅವಳಿಗೆ. ಆ್ಯಂಡ್ ಕೆಲವೊಬ್ಬರು ಗುಳಿಗೆ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ಸು CPM ಯಾವುದೋ ಒಂದೊಂದು ಪ್ಯಾರಾಸಿಟಮಾಲ್ ಯಾವುದೇದೋ ಹಚ್ಕೋತಾರಂತೆ. ನಾನು ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬಟ್ ಅದು ಪೌಡ್ರ್ ಮಾಡಿ ಹಚ್ಕೋತಾರಂತೆ. ಅದನ್ನು ನನಗೆ ಹೇಳಿದ್ರು, ನಂಗೆ ಅದು ಏನು ಇಷ್ಟ ಆಗಲಿಲ್ಲ. ಬಟ್ ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ನನ್ನ ಕೈಲೂ ಆಗುತ್ತೆ, ನನ್ನ ಮಗಳಿಗೆ ನಾ ಹೆಂಗೆ ಅಂತಂದೇಳಿ ನನಗೆ ಗೊತ್ತಿರುತ್ತಲ್ವ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾನು ಒಂದು ಐಡಿಯಾ ಹುಡುಕಿ ಅದನ್ನು ವರ್ಕ್ ಮಾಡಿದ್ದೀನಿ. ಇವಾಗ ಅವಳು ಟೋಟಲಿ ಅವಾಯ್ಡ್ ಮಾಡಿದ್ದಾಳೆ ಆ್ಯಂಡ್ ಬಿಟ್ಟಿದ್ದಾಳು ಕೂಡ. ಎಸ್, ಅದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅವಳಿಗೆ ಯಾವುದೇ ರೀತಿ ನಾನು ಮನಸ್ಸಿಗೆ ನೋವು ಮಾಡಿಲ್ಲ. ನಾನು ನೋಡಿ, ನಾನು ವಿಡಿಯೋ ಮಾಡೋಕ್ಕೂ ಬಿಡ್ತಾಯಿಲ್ಲ ಇವಳು. ಅವನ ಪಾಪ ಮಲಗಿದ್ದಾನೆ, ತಿಂಡಿ ತಿಂದ ತಕ್ಷಣವೇ ಆ ಹುಡುಗ ಮಲಗ್ತಾನೆ. ಇದು ಐತಲ್ಲ, ಇದು ನಾಯಿ ಮಲಗೋದೇ ಇಲ್ಲ. ಎಷ್ಟು ಬೆಳಗ್ಗೆ 8:30 9 ಗಂಟೆ ಹಂಗೆ ಎದ್ದೇಳ್ತಾಳೆ. ಇನ್ನೂ ಆದರೂ ಮಲಗಿಲ್ಲ ಅವಳು. ನಾನು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಮಲಗಿಲ್ಲ. ಅವಳು ಮಲಗಿದ ಮೇಲೆ ನಾನು ಮಲಗ್ತೀನಿ. ಬಟ್ ನಿಜವಾಗ್ಲೂ ನಾನು ತುಂಬಾ ಸ್ಟ್ರಾಂಗ್. ಎಷ್ಟು ಅಂದರೆ ಏನು ಬಂದ್ರೂ ನಾನು ಫೇಸ್ ಮಾಡೋವಂಥ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾರೆ. ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು, ನಮ್ಮಪ್ಪ ನನಗೆ ಅದನ್ನು ಕಲಿಸಿರೋದು. ಜೀವನದಲ್ಲಿ ಹೆಂಗಿರಬೇಕು, ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ನಮ್ಮಪ್ಪ ನನಗೆ ಕಲಿಸಿರೋದು. ಆ್ಯಂಡ್ ಅದೇ ರೀತಿ ನಾನು ಇರೋದು. ಆ್ಯಂಡ್ ಯಾವುದೇ ಒಂದು ಸಮಸ್ಯೆ ಬಂದರೂ ನಾನು ಹೆದರ್ಕೊಳಲ್ಲ ಮತ್ತು ಕುಗ್ಗೋದೇ ಇಲ್ಲ. ಯಾರಿದ್ದರೂ ಜೀವನ ಮಾಡ್ತೀನಿ, ಯಾರಿಲ್ಲ ಅಂದರೂ ಜೀವನ ಮಾಡೋದಂತ ಅದು ನಮ್ಮಪ್ಪ ಕಲಿಸ್ಕೊಟ್ಟಿದ್ದಾರೆ ನನಗೆ. ಬಟ್ ಇಷ್ಟೇ ಹೇಳೋದಕ್ಕೆ ಇಷ್ಟಪಡೋದು, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಯಾವಾಗಲೂ ಸ್ವತಂತ್ರವಾಗಿ ಬದುಕುವಂಥದ್ದು ಕಲಿಬೇಕು. ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳು ಸ್ವತಂತ್ರವಾಗಿ ಬದುಕಬೇಕು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಆವಾಗಲೇ ನಮ್ಮ ಬೆಲೆ ಅನ್ನೋದು ಕಳ್ಕೊಳೋದು. ಅದು ಯಾರೇ ಆಗಿರಲಿ, ನಾನು ಅವರೇ ಅಂತಂದೇನೆ ನಾನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡೋಕ್ಕಾಗಲ್ಲ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ವಿಡಿಯೋ ಮಾಡೋಕ್ಕೆ ಕೊಡ್ತಾಯಿಲ್ಲ ಇವಳು. ಪದೇ ಸ್ಟ್ಯಾಂಡ್ನ ಅಲ್ಲಾಡಿಸ್ತಾ ಇದ್ದಾಳೆ. ಹಿಂಗೆ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.